ಸ್ಯಾಂಡಲ್ವುಡ್ ನಟಿ ಉದ್ಯಮಿ ನಂಟಿನ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ನಟಿಗೆ ಕಾರ್ ಮಾತ್ರ ಅಲ್ಲ, ಲಕ್ಷಾಂತರ ಮೌಲ್ಯದ ಗಿಫ್ಟ್ ಅನ್ನ ಕೂಡ ನೀಡಿದ್ದಾರಂತೆ. ನಟಿಗೆ ಲಕ್ಷಾಂತರ ಮೌಲ್ಯದ ಗಿಫ್ಟ್ ಅನ್ನ ನೀಡಿದ್ದಾರೆ ಉದ್ಯಮಿ. ನಟಿ ಉದ್ಯಮಿ ಅರವಿಂದ್ ರೆಡ್ಡಿ ನಂಟಿಗೆ ಸಾಕಷ್ಟು ಸಾಕ್ಷಿಗಳು ಈಗ ಲಭ್ಯವಾಗಿದೆ. ಟಿವಿ9ಗೆ ನಟಿ ರೆಡ್ಡಿಯ ಎಕ್ಸ್ಕ್ಲೂಸಿವ್ ಫೋಟೋಗಳು ಕೂಡ ಲಭ್ಯವಾಗಿದೆ. ಸ್ಯಾಂಡಲ್ವುಡ್ ನಟಿ ಹಾಗೆ ಉದ್ಯಮಿಯ ಫೋಟೋ. ಈ ಹಿಂದೆ ಈ ಪ್ರಕರಣ ಬಹಳ ಚರ್ಚೆಗೆ ಕಾರಣವಾಗಿತ್ತು. ಉದ್ಯಮಿ ಆ ನಟಿಯ ವಿರುದ್ಧವಾಗಿ ಸಾಕಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ರು. ತಾವಿಬ್ರು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಜೊತೆಗೆ ಆಕೆಗೆ ಆತ ಸಾಕಷ್ಟು ಉಡುಗೊರೆಗಳನ್ನ ನೀಡಿದ್ದ. ನಂತರ ಆಕೆ ವಂಚನೆ ಮಾಡಿದ್ದಾಳೆ. ಬೇರೊಬ್ಬನ ಜೊತೆ ಆಕೆ ಟ್ರಿಪ್ಪು ಪ್ರವಾಸ ಅಂತ ಹೇಳಿ ಹೋಗ್ತಾ ಇದ್ರು. ಈ ವಿಚಾರ ತಿಳಿತಾ ಇದ್ದಂತೆ ಗಲಾಟೆ ಆಗಿದೆ ಅನ್ನುವಂಥ ವಿಚಾರಗಳನ್ನ ಕೂಡ ಆ ಉದ್ಯಮಿ ಮಾತನಾಡಿದ್ರು. ಮಾಧ್ಯಮಗಳ ಮುಂದೆ ಬಂದು ಈ ರೀತಿಯ ಹೇಳಿಕೆಗಳನ್ನ ನೀಡಿದ್ರು. ಅದಕ್ಕೆ ತಕ್ಕಂತೆ ಈಗ ಒಂದಷ್ಟು ಸಾಕ್ಷಿಗಳು ಲಭ್ಯವಾಗಿದೆ. ಆ ಉದ್ಯಮಿ ಆ ನಟಿಗೆ ಕೊಡಿಸಿದಂತಹ ಒಂದಷ್ಟು ಬಂಗಾರದ ಒಡವೆಗಳು ಅದು ಲಭ್ಯವಾಗಿರುವಂಥದ್ದು ನೋಡಿ. AVR ರೆಡ್ಡಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ನಟಿ. ಸ್ಯಾಂಡಲ್ವುಡ್ ನಟಿಗೆ ಈಗ ಲಕ್ಷಾಂತರ ಮೌಲ್ಯದ ಗಿಫ್ಟ್ ಅನ್ನ ನೀಡಲಾಗಿತ್ತಂತೆ. ನಟಿಗೆ ಬೆಲೆ ಬಾಳೋ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಉದ್ಯಮಿ ರೆಡ್ಡಿ. 7 ಲಕ್ಷದ ಟಿವಿ, 1 ಲಕ್ಷದ ಹಾಸಿಗೆ, 10 ಲಕ್ಷದ ಫರ್ನಿಚರ್, 33,000 ಡೈನಿಂಗ್ ಸೆಟ್, 1,30,000 ಬೆಡ್, 15 ಲಕ್ಷದ ಚಿನ್ನಾಭರಣ, ಈ ರೀತಿ 10 ಹಲವು ಗಿಫ್ಟ್ಗಳನ್ನ ಉದ್ಯಮಿಯಿಂದ ನಟಿ ಪಡೆದುಕೊಂಡಿದ್ದಾರಂತೆ. ಈ ವಿಚಾರದ ಬಗ್ಗೆ ಈಗ ಮಾಹಿತಿಗಳು ಹೊರಬೀಳ್ತಾ ಇದೆ ನೋಡಿ. ನಟಿಗೆ ಕಾರು ಮಾತ್ರ ಅಲ್ಲ, ಹಿಂದೆ ಕಾರನ್ನ ಗಿಫ್ಟ್ ಮಾಡಿದ್ರು, ಒಂದು ಹೈ ಎಂಡ್ ಕಾರನ್ನ ಗಿಫ್ಟ್ ಮಾಡಿದ್ರು ಅನ್ನುವಂಥ ವಿಚಾರದಲ್ಲಿ ಚರ್ಚೆ ಆಗಿತ್ತು. ಆದರೆ ಕಾರ್ ಮಾತ್ರ ಅಲ್ಲ, ಲಕ್ಷಾಂತರ ಮೌಲ್ಯದ ಗಿಫ್ಟ್ಗಳನ್ನ ನೀಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಅರವಿಂದ್ ರೆಡ್ಡಿ ಹಾಗೆ ಆ ನಟಿ ಇಬ್ರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ನಟಿಗೆ ಸಾಕಷ್ಟು ಗಿಫ್ಟ್ ಅನ್ನ ಮಾಡಿದ್ದೆ ಅಂತ ಹೇಳಿ ಸ್ವತಃ ರೆಡ್ಡಿ ಅವರೇ ಹೇಳ್ತಾ ಇದ್ರು. ಆ ನಟಿ ಕೂಡ ಮಾತನಾಡಿದ್ರು ಮಾಧ್ಯಮಗಳ ಜೊತೆಗೆ. ಅವರ ಇತಿಮಿತಿಗೆ ತಕ್ಕಂತೆ ಅವ್ರು ಗಿಫ್ಟ್ ಮಾಡಿದ್ರು, ನನ್ನ ಇತಿಮಿತಿಗೆ ತಕ್ಕಂತೆ ನಾನು ಕೂಡ ಗಿಫ್ಟ್ ಮಾಡಿದ್ದೆ, ಅದೆಲ್ಲವೂ ಕೂಡ ಈಗ ನನ್ನ ಬಳಿ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ಕೊಂಡಿದ್ರು. ಈಗ ಆ ಉದ್ಯಮಿ ಆ ನಟಿಗೆ ಏನೆಲ್ಲ ಗಿಫ್ಟ್ಗಳನ್ನ ಕೊಟ್ಟಿದ್ರು, ಎಷ್ಟೆಷ್ಟು ಬೆಲೆ ಬಾಳುವಂತಹ ಗಿಫ್ಟ್ ಅನ್ನ ಕೊಟ್ಟಿದ್ರು, ಆ ವಿಚಾರ ಈಗ ಬಯಲಾಗಿರೋದು. ನಟಿಗೆ ಬೆಲೆ ಬಾಳುವಂತಹ ಗಿಫ್ಟ್ ಅದು 7 ಲಕ್ಷದ ಟಿವಿ, 1 ಲಕ್ಷದ ಹಾಸಿಗೆ, 10 ಲಕ್ಷದ ಫರ್ನಿಚರ್ಸ್, 33,000 ಡೈನಿಂಗ್ ಸೆಟ್, ಹಾಗೆ 1,33,000 ಬೆಡ್, 15 ಲಕ್ಷದ ಚಿನ್ನಾಭರಣವನ್ನ ಆ ಉದ್ಯಮಿ ಆ ನಟಿಗೆ ಗಿಫ್ಟ್ ಮಾಡಿದ್ರಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಈಗ ಈ ಹಿಂದೆ ಗಮನಿಸಿದ ಹಾಗೆ ಆ ಉದ್ಯಮಿ ಮತ್ತೆ ಆ ನಟಿಗೆ ಇಬ್ರು ಕೂಡ ಸಂಪರ್ಕದಲ್ಲಿದ್ರು. ಆ ಸಂದರ್ಭದಲ್ಲಿ ಅವರಿಬ್ರು ಕೂಡ ಗಿಫ್ಟ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು ಅನ್ನುವಂತಹ ವಿಚಾರ ಗೊತ್ತಾಗಿತ್ತು. ಬಟ್ ಈಗ ಆ ಉದ್ಯಮಿ ಆ ನಟಿಗೆ ಕೊಟ್ಟಂತಹ ಗಿಫ್ಟ್ಗಳ ಬೆಲೆಗಳು ಕೂಡ ರಿವೀಲ್ ಆಗಿರುವಂತದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಶಿವಪ್ರಸಾದ್. ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತು. ನಟಿ ಕೂಡ ಗಂಭೀರವಾಗಿ ಆರೋಪವನ್ನು ಮಾಡಿ ಆ ಉದ್ಯಮಿಯ ವಿರುದ್ಧ ಕೇಸನ್ನು ಕೂಡ ದಾಖಲು ಮಾಡಿಕೊಂಡಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಯನ್ನು ಕೂಡ ಗೋವಿಂದರಾಜನಗರ ಪೊಲೀಸರು ಬಂಧನಗೊಳಿಸಿದ್ರು. ಆ ನಂತರದಲ್ಲಿ ಆತ ಜಾಮೀನಿನ ಮೇಲೆ ಹೊರಬಂದಿರತಕ್ಕಂಥದ್ದು. ಆ ಬಳಿಕ ಆಕೆಯ ಮೇಲೆ ಮಾಡಿದಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳನ್ನು ಆಕೆ ನಿರಾಕರಣೆಯನ್ನು ಮಾಡಿದ್ರು. ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳು ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಟಿವಿ9ಗೆ ಲಭ್ಯ ಆಗಿರ್ತಕ್ಕಂಥ ಕೆಲ ದಾಖಲಾತಿಗಳನ್ನು ನೋಡೋದಾದ್ರೆ ಆತ ಎಷ್ಟರ ಮಟ್ಟಿಗೆ ಲಕ್ಷಾಂತರ ರೂಪಾಯಿ ವಸ್ತುಗಳನ್ನು, ಮೌಲ್ಯಯುತ ಜ್ಯುವೆಲ್ರಿಗಳನ್ನು ನೀಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಫೋಟೋಗಳು ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಆಕೆಗೆ ನಾನು 15 ಲಕ್ಷಕ್ಕೂ ಹೆಚ್ಚು ಚಿನ್ನಾಭರಣ ಸೇರಿದಂತೆ ಒಂದಷ್ಟು ಮೌಲ್ಯಯುತವಾಗಿರ್ತಕ್ಕಂಥ ಆಭರಣಗಳನ್ನು ಕೂಡ ಕೊಡಿಸಿದ್ದೆ. ಅಷ್ಟೇ ಅಲ್ಲದೆ ನಾವು ಫ್ಲೈಟ್ನಲ್ಲೂ ಕೂಡ ಓಡಾಡಿದ್ದೇವೆ ಅನ್ನೋದ್ರ ಬಗ್ಗೆ ಒಂದಷ್ಟು ದಾಖಲಾತಿಗಳನ್ನು ಕೂಡ ಬಿಡುಗಡೆ ಮಾಡಿದ್ದೇನೆ. ಇದೀಗ ಆ ಫೋಟೋಗಳೆಲ್ಲವೂ ಕೂಡ ವೈರಲ್ ಆಗ್ತಿರ್ತಕ್ಕಂಥದ್ದು. ಮಧು ನಾಗರಾಜ್. ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.